ಎಲ್ಲರಿಗೂ ಲಿಟ್ಲ್ ಹ್ಯಾಂಡ್ಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿ ಸೀಸನ್ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮಾಡತ್ತೀನಿ. ಇವತ್ತು ನಮ್ಮ ಗಿಡದಾಗಿನ ಮಾವಿನಕಾಯಿನ ಹರ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ. ಮಾವಿನಕಾಯಿ ಎಲ್ಲ ಫ್ರೆಶ್ ಆಗಿ ಮಸ್ತ್ ಅದಾವ. ಈ ಮಾವಿನಕಾಯಿ ಸ್ವಲ್ಪ ಹುಳಿ ಅದಾವ್ರಿ, ಆದ್ರೆ ಹಣ್ಣಾದ್ಮೇಲೆ ಜಾಸ್ತಿ ಸ್ವೀಟ್ ಆಗ್ತವೆ. ಒಂದು ಮಾವಿನಕಾಯಿನ ನಾನು ಚೆಂದಂಗೆ ತೊಳ್ಕೊಂಡು ಇವಾಗ ಹೆರ್ಚ್ಕೊಂಡು ತೆಗೆದಿಟ್ಕೊತೀನಿ. ನಾ ಪೂರ್ತಿ ಒಂದು ಮಾವಿನಕಾಯಿದ ಗೊಜ್ಜು ಮಾಡತ್ತೀನಿ ಇವತ್ತು. ಅದು ಹುಳಿ ಇರೋ ಮಾವಿನಕಾಯಿ. ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು ಫಸ್ಟ್ ಸ್ಟೆಪ್ ಏನು ಬೇಕಂತ ನೋಡ್ಕೊಳ್ಳೋಣ. ಒಂದು ಜಾರಿಗೆ ಕೊಬ್ಬರಿ, ಕರಿಬೇವು ಮತ್ತು ಒಂದು ಸ್ವಲ್ಪ ಅಲ್ಲ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಕೊಳ್ಳೋಣ. ಇವಾಗ ನಾನು ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂಡೀನಿ. ಇವಾಗ ಅದ್ರ ಜೊತೆಗೆ ಮತ್ತು ಏನೇನು ಸಾಮಾನು ಬೇಕಂತ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು, ಬೆಲ್ಲ, ಇಂಗು, ಕರಿಬೇವು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶೇಂಗಾ, ಅರಿಶಿಣ ಪುಡಿ ಮತ್ತು ಕೊತ್ತಂಬರಿ, ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ. ಇದನ್ನೆಲ್ಲ ತಗೊಂಡು ನಾವಿವಾಗ ಮಾವಿನಕಾಯಿ ಗೊಜ್ಜು ಮಾಡೋಣ. ಮೊದಲು ಒಂದು ಪಾತ್ರೆ ಒಳಗೆ ಚೆನ್ನಾಗಿ ಎಣ್ಣೆ ಬಿಸಿ ಮಾಡಿಕೊಂಡು ಮೊದಲು ನಾನು ಶೇಂಗಾ ಕಾಳನ್ನ ಫ್ರೈ ಮಾಡ್ಕೊತೀನಿ. ಅಂದ್ರೆ ಚೆನ್ನಾಗಿ ಫ್ರೈ ಆಗ್ತವೆ. ಆಮೇಲೆ ಹಾಕಿದರೆ ಸ್ವಲ್ಪ ಮೊದಲು ಹಾಕಿರೋ ಐಟಮ್ಸ್ ಎಲ್ಲ ಹೊತ್ತು ಚಾನ್ಸಸ್ ಇರುತ್ತಂತ ಮೊದಲು ಶೇಂಗಾ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೆ ಕರಿಬೇವು ಹಾಕ್ಕೋತೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು, ಅರ್ಧ ಚಮಚದಷ್ಟು ಸಾಸಿವೆ. ಆಮೇಲೆ ಸ್ವಲ್ಪ ಇಂಗನ್ನು ಹಾಕ್ಕೋತೀನಿ. ಇಂಗು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಶೇಂಗಾ ಕಾಳೆಲ್ಲ ಹಸಿ ಇರೋಕೆ ಹೋಗ್ಬಾರ್ದು, ಚೆನ್ನಾಗಿ ಫ್ರೈ ಆಗಿರಬೇಕು ಶೇಂಗಾ ಕಾಳು. ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿನ ಇದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪೂರ್ತಿ ಅದೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ಪೂರ್ತಿ ಎಣ್ಣೆ ಬಿಡಬೇಕದು ಮಸಾಲೆ ಎಲ್ಲ, ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ನಾನು ಮಾಡ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ನೀರು ಜಾಸ್ತಿ ಆಗೈತಿ. ನೀವು ಏನಾದರೂ ಮಾಡ್ಕೊಳ್ಳೋವಾಗ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಮಾಡ್ಕೊರಿ, ಇಲ್ಲಾಂದರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಅದೆಲ್ಲ ಪೂರ್ತಿ ನೀರು ಹೋಗಿ ಎಣ್ಣೆ ಬಿಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಇವಾಗ ನಾನು ಇದಕ್ಕೆ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ. ಬೆಲ್ಲ ಯಾಕೆ ಹಾಕ್ಕೋತೀನಿ ಅಂದ್ರೆ ನಾನು ತೊಗೊಂಡಿರೋ ಮಾವಿನಕಾಯಿ ಏನಿದೆ ಅಂದರೆ ಸ್ವಲ್ಪ ಜಾಸ್ತಿ ಹುಳಿ ಐತಿ. ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಹುಳಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋತಿದ್ದೀನಿ. ಇದೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೆಲ್ಲ ಕರ್ಗೋರ್ಗೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಹೆರ್ಜಿಟ್ಕೊಂಡಿರೋ ಅಂಥ ಮಾವಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ಮೇಲೆ ನಾವು ಇದನ್ನು ಚಿತ್ರಾನ್ನ ಮಾಡ್ಕೊಳಕ್ಕೆ ಚಲೋ ಆಗುತ್ತೆ. ಇವಾಗ ಅದು ಎಲ್ಲ ಜೊತೆಗೆ ಮಿಕ್ಸ್ ಆಯಿತು ನೋಡಿರಿ. ನೀವು ಹೆರ್ಜಿಟ್ಕೊಂಡಿರೋಂಥ ಮಾವಿನಕಾಯಿನ ಇದಕ್ಕೆ ಹಾಕೊಂಡ್ಮೇಲೆ ಒಂದು 2 ಮಿನಿಟ್ಸ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಬೇಕು. ಸ್ಲೋ ಫ್ಲೇಮ್ ಇಟ್ಕೊಂಡು ನೀವೇನಾದರೂ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಸುತ್ತಲೂ ಈ ಥರ ಎಣ್ಣೆ ಬಿಡುತ್ತೆ. ಅವಾಗಿದ್ದು ರೆಡಿ ಆಗೈತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನೀವು ಅದಕ್ಕೆ ಆಪ್ಷನಲಾಗಿ ಕೊತ್ತಂಬರಿ ಇವಾಗಾದರೂ ಹಾಕ್ಕೋರಿ, ಇಲ್ಲ ರೈಸ್ ಮಿಕ್ಸ್ ಮಾಡಿದ ಮೇಲಾದರೂ ಹಾಕ್ಕೋರಿ. ಹಂಗೆ ನಿಮಗೆ ಬೆಲ್ಲ ಈಸ್ ಆಪ್ಷನಲ್. ಅಂದರೆ ನೀವು ಮಾವಿನಕಾಯಿ ಏನಾದರೂ ಹುಳಿ ಇರಲಿಲ್ಲ, ಸ್ವೀಟ್ ಆಗಿತ್ತಂದ್ರೆ ನೀವು ಬೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ. ಸ್ವಲ್ಪ ಖಾರ ಇರಲಿ ಅಂತ ನಡೆಯುತ್ತೆ. ಬಟ್ ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಬೆಲ್ಲ ಸ್ವಲ್ಪ ಹಾಕ್ಕೊಂಡು ನೋಡಿರಿ, ರುಚಿ ಮಸ್ತ್ ಇರುತ್ತೆ. ನಾನು ಮೊದಲು ರೈಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಆರಿಸ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಇವಾಗ ಈ ಗೊಜ್ಜನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ ನಾನು. ಈ ರೈಸ್ ನಾನು ಇವಾಗ ಕೈಯಲ್ಲಿ ಕಲಸಿದ್ರೇ ಅದು ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದ್ರೆ ಸ್ಪೂನಲ್ಲಿ ನೀವು ಕಲ್ಸಕ್ಕೆ ಹೋದ್ರೆ ಮಿಕ್ಸ್ ಆಗೋದಿಲ್ಲ. ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯ್ತು ನೋಡಿರಿ. ಹೆಂಗೆ ಕಾಣತೈತಿ, ಮಸ್ತ್ ಆಗೈತಿ. ನೀವು ಈ ಮೆಥಡ್ನ ಟ್ರೈ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.